ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಕರ್ಣ ಧಾರಾವಾಹಿ ಈಗ ದೊಡ್ಡ ಟ್ವಿಸ್ಟ್ ಅನ್ನ ಪಡೆದಿದೆ. ಹೌದು, ನಿಧಿಯ ಜೊತೆ ಮದುವೆಯಾಗಬೇಕಿದ್ದ ಕರ್ಣ ಗರ್ಭಿಣಿ ನಿತ್ಯಾಳಿಗೆ ತಾಳಿ ಕಟ್ಟುತ್ತಾನೆ ಎಂಬ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ನಿಧಿಯ ಜೋಡಿ ಯಾರು? ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಕರ್ಣನ ತಂದೆ ತಾನು ಒಳ್ಳೆಯವನಾಗಿ ಬದಲಾಗಿದ್ದೀನಿ ಅಂತ ಎಲ್ಲರ ಮುಂದೆ ನಾಟಕವಾಡಿ ಕರ್ಣನಿಗೆ ಮೋಸ ಮಾಡಲು ಮುಂದಾಗಿದ್ದಾನೆ. ಹೌದು, ನಿಧಿಯ ಜೊತೆ ಕರ್ಣನ ಮದುವೆ ಮಾಡಿಸುವುದಾಗಿ ಕರ್ಣನಿಗೆ ಮಾತು ಕೊಟ್ಟ ರಮೇಶ್ ಕರ್ಣನಿಗೆ ಮೋಸ ಮಾಡಿ ನಿತ್ಯ ಜೊತೆ ಮದುವೆ ಮಾಡಿಸಲು ಮುಂದಾಗಿದ್ದಾನೆ. ಹಾಗಾದರೆ ತೇಜಸ್ ಕತೆ ಏನಾಗಬಹುದು? 1. ತೇಜಸ್ನ ಯಾವುದಾದರೂ ಒಂದು ವಿಷಯಕ್ಕೆ ಹೆದರಿಸಿ ಊರು ಬಿಟ್ಟು ಹೋಗುವ ಹಾಗೆ ರಮೇಶ್ ಮಾಡಬಹುದು. 2. ತೇಜಸ್ ರವರ ಕಥೆಯನ್ನ ರಮೇಶ್ ರವರು ಮುಗಿಸಬಹುದು. ಇಲ್ಲ, ತೇಜಸ್ ವಿಲ್ಲನ್ ಆಗಿ ಇದ್ದು ನಿತ್ಯಾಳಿಗೆ ಮೋಸ ಮಾಡಬಹುದು. ಇನ್ನು ಧಾರಾವಾಹಿಯಲ್ಲಿ ತೇಜಸ್ ರವರ ಕತೆ ಮುಕ್ತಾಯವಾದರೆ ಕರ್ಣ ಹಾಗೂ ನಿತ್ಯಾಳ ಜೋಡಿ ಶಾಶ್ವತವಾಗಬಹುದು. ಆದರೆ ರಮೇಶ್ ರವರ ಭಯದಿಂದ ತೇಜಸ್ ದೂರ ಹೋಗಿದ್ದರೆ ನಿಧಿ ಹಾಗೂ ಕರ್ಣನ ಪ್ರೀತಿ ತಿಳಿದು ನಿತ್ಯ ಕರ್ಣನಿಂದ ದೂರವಾಗಬಹುದು. ಇನ್ನು ಏನಾದರೂ ಕರ್ಣ ನಿತ್ಯ ಶಾಶ್ವತವಾದ ಜೋಡಿಯಾದರೆ ಕರ್ಣನ ಮನಸ್ಸಿಗೆ ನೋವು ಉಂಟು ಮಾಡಲು ರಮೇಶ್ ನಿಧಿಯನ್ನ ಸಂಜಯ್ ಜೊತೆ ಜೋಡಿ ಮಾಡಬಹುದು. ಇಲ್ಲಿ ನಿತ್ಯ ಹಾಗೂ ಕರ್ಣನ ಮದುವೆ ಪ್ರೋಮೋ ನೋಡಿದ ನಿಧಿಯ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ನಿತ್ಯಾಳ ಫ್ಯಾನ್ಸ್ ಕರ್ಣ ಹಾಗೂ ನಿತ್ಯಾಳ ಜೋಡಿ ನೋಡಿ ಖುಷಿ ಪಟ್ಟರೆ, ಇನ್ನು ಕೆಲವು ನಿತ್ಯ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ಇಲ್ಲಿ ನಿತ್ಯಾಳಿಗೂ ಸಹ ಮೋಸ ಆಗಿದೆ. ಪ್ರೀತಿಸಿದ ತೇಜಸ್ ಜೊತೆ ಮದುವೆಯಾಗದೆ ಕರ್ಣನ ಜೊತೆ ಮದುವೆ ಮಾಡಿಸಿದ್ದಾರೆ ಎಂಬ ಬೇಸರ ಕೆಲವರಿಗೆ. ಇದು ಈ ಧಾರಾವಾಹಿ ಕುರಿತು ನಮ್ಮ ಅನಿಸಿಕೆ. ನಿಮಗೆ ಕರ್ಣ ಯಾರಿಗೆ ಜೋಡಿ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.